Namaste, this is day 150 of 150 days challenge. ಸೊ 5:50 ಆಗಿ ಟೈಮ್ ನಮ್ಮದು. ಇಲ್ಲಿಂದ ನಾವು ಹೊಂಟಿವಿ ಸೊ ಇದ್ರ ಕಡೆ ಆಫೀಸು. ಸೊ ಅಲ್ಲಿಂದ ಏನಂದರೆ ಇವತ್ತು ಆ್ಯಕ್ಚುಲಿ ಒಂದೆರಡು ಮೂರು ಮ್ಯಾರೇಜ್ ಆಗ. ಸೊ ನೋಡ್ಬೇಕು ಏನೇನಾಗುತ್ತೆ ಏನಿರಲ್ಲ ಅಂತೇಳಿ. ಯಾವ ಕಡೆ ಹೋಗ್ಬೇಕು ಯಾವ ಕಡೆ ಇಲ್ಲ, ಅಥವಾ ಯಾದಗಿರಿ ಹೋಗ್ಬೇಕಾ ಅಥವಾ ಏನಾದ್ರು ಅಂತೇಳಿ ನೋಡೋಣ. ಇನ್ ಕೇಸ್ ಏನಾದರೂ ಹೋಗೋದಿದ್ರೆ ಅಪ್ಡೇಟ್ ಮಾಡ್ತೀನಿ ಅಂತ. ಸೊ ಇಲ್ಲ ಅಂದರೆ ಆನ್ ವರ್ಕ್ ಬೇಸಿಸ್ ಐ ಶುಡ್ ಸ್ಕಿಪ್ ದೆಮ್. ಸೊ ನೋಡೋಣ. ಫಸ್ಟ್ ಈಗ ಆಫೀಸ್ ಹೋಗಿ ಅಲ್ಲಿಂದ ಟ್ರೈನಿಂಗ್ ಮುಗಿಸ್ಕೊಂಡು ಯೋಚನೆ ಮಾಡೋ ಮಾತದು. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಟೇಕ್ ಕೇರ್. ಹಾಯ್ ಹಲೋ ನಮಸ್ತೆ, ದಿಸ್ ಇಸ್ ಡೇ 149 ಆಫ್ 150 ಡೇಸ್ ಚಾಲೆಂಜ್. ಬೆಳಗ್ಗೆ ಎದ್ದು ಲೇಟ್ ಆಗಿತ್ತು, ಸೊ ಹಂಗಾಗಿ ಜಸ್ಟ್ ಒಂದು ಆ್ಯಪಲ್ ಕನ್ಸ್ಯೂಮ್ ಮಾಡ್ಕೊಂಡು ಅಲ್ಲಿಂದ ನಾವು ಹೋದ್ವಿ ಆ ಕಡೆ ಮನೆಗೆ. ಸೊ ಆ ಕಡೆ ಮನೆಗೆ ಯಾಕಂದರೆ ಅಲ್ಲಿ ನಮ್ಮದು ರೋನಿಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬೇಕಿತ್ತು. ಆಟ ಆಡಿಸಿ ಅಲ್ಲಿಂದ ನಮ್ಮದು ಜೂನಿಯರ್ ಗೋಸ್ಟ್ ತೊಗೊಂಡು ಅಲ್ಲಿಂದ ವಾಪಸ್ ಬಂದ್ವಿ ಹೊರಗಡೆ. ತಿರುಗಾಡಿ ನಾನು ಮಂಜು ಅಭಿ ಹೊರಗಡೆ ನಾಷ್ಟ ಮಾಡ್ಕೊಂಡ್ವಿ. ಸೊ ಇದೆಲ್ಲ ಮುಗಿಸ್ಕೊಂಡು ಅವ್ರ ಮನೇಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ವಾಪಸ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಬೈಕ್ ತೊಗೊಂಡು ಹೊರಗಡೆ ಹೋಗಿದ್ವಿ. ಅಲ್ಲಿಂದ ವಾಪಸ್ ಮತ್ತೆ ಮನೆಗೆ ಹೋಗಿ ಬೈಕ್ ಪಾರ್ಕ್ ಮಾಡಿ ನಾಯಿ ಜೊತೆ ಆಟ ಆಡಿ ವಾಪಸ್ ಬಂದ್ವಿ ನಾವು ಮನೆಗೆ. ಸೊ ಇವತ್ತಿನ ನಮ್ಮದು ರೆಗ್ಯುಲರ್ ಲಾಸ್ಟಲ್ಲಿ ಏನಿರುತ್ತೆ ಅಂದರೆ ಕೆಂಪು ಸಕ್ಕರೆ ಮತ್ತು ಸಬ್ಜಾ ನೆನೆಯಿಡಬೇಕು. ಸೊ ಅದಿಷ್ಟು ಇದಿಟ್ಟು ನಾವು ಮಲ್ಕೊಳ್ಳೋಕೆ ಹೊಂಟೀವಿ. ಗುಡ್ ನೈಟ್ ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇ. ಸೊ ಸಿ ಯು ಸೂನ್ ಟುಮಾರೋ ಆ್ಯಂಡ್ ಬಾಯ್, ಟೇಕ್ ಕೇರ್. 10 ಆಗಿ 7 ಆಗ್ಯದ. ನಿನ್ನೆ ಪೂರ್ತಿ ಮಳೆ ಬಂದು ಇದೆಲ್ಲ ರೋಡೆಲ್ಲ ಹಳ್ಳ ಹಿಡ್ದು ಹೋಗ್ಯದ. ಸೊ ಈಗ ವಾಪಸ್ ನಾವು ಹೊಂಟೀವಿ ಆಫೀಸ್ ಕಡೆಗೆ. ಜಸ್ಟ್ ಜಳಕ ಇದೆಲ್ಲ ಆಯಿತು. ಬ್ರೇಕ್ಫಾಸ್ಟ್ ಮಾಡಿಲ್ಲ, ಸ್ಕಿಪ್ ಮಾಡಿದ್ವಿ. ಯಾಕಂದರೆ ನಿನ್ನೆ ನಾನು ಆ್ಯಪಲ್ ತರ್ಬೇಕಂತ ಮಾಡಿದ್ದೆ. ಸೊ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಆ್ಯಪಲ್ ತರೋಕ್ಕಾಗಲಿಲ್ಲ ನನಗಲ್ಲಿ. ಅದಾದಮೇಲೆ ಓಟ್ಸ್ ಇತ್ತು, ಮಿಲ್ಕ್ನೇ ಇತ್ತು. ಸ್ವಲ್ಪ ನಮ್ಗೆ ಟೈಮ್ ಶಾರ್ಟೇಜ್ ಇತ್ತು, ಹಂಗಾಗಿ ಸೊ ಸ್ಕಿಪ್ ಮಾಡ್ಕೊಂಡು ವಾಪಸ್ ಹೊಂಟೀನಿ. ಈಗ ಯಾದಗಿರಿ ಹೋಗಿ ಬರ್ಬೇಕು ನಾನು. ಆದಷ್ಟು ಜಲ್ದಿ ಬರ್ಬೇಕಂತ ಅದು ವಾಪಸ್, ಯಾಕಂದರೆ ಪಾಪ ಬಸ್ ಒಂದು ಮ್ಯಾರೇಜ್ ಅದ, ಮಿಸ್ ಮಾಡಬಾರ್ದು. ಸೊ ನೋಡ್ಬೇಕೇನೋ ಏನೇನಾಗ್ತದೆ ಏನೇನಿಲ್ಲ ಅಂತೇಳಿ. ಸೊ ಸಿಗಮಂತ ಬಾಯ್, ಟೇಕ್ ಕೇರ್. ಒಮ್ಮೆ ಹೊಂಟ ನೋಡಲ್ಲಿ. ಸೊ ಟೈಮ್ ನೋಡ್ಬೋದು, ಈಗ 12:31 ಆಗ್ಯದ. ಇಲ್ಲಿಂದ ವಾಪಸ್ ಶಾಪುರ್ ಹೊಂಟಿ 1 ತನಕ ರೀಚ್ ಆಗ್ತೀವಿ ನಾವು. ಸೊ ಆಲ್ಮೋಸ್ಟ್ ಸ್ಪೀಡ್ ಹೊಂಟೀನಿ ಸ್ವಲ್ಪ, ಯಾಕಂದರೆ ಕಮಿಟ್ಮೆಂಟ್ಸ್. ಸೊ ಅವ್ನಿಗೆ ಮಾತು ಕೊಟ್ಟಿವಿ ಬರ್ತೀನಿ ಅಂತೇಳಿ ಮ್ಯಾರೇಜ್. ಸೊ ಹಂಗಾಗಿ ಹೋಗ್ಲಿಕ್ಕೆ ನಡೆಯಲ್ಲ. ಎಟ್ ಎನಿ ಕಾಸ್ಟ್ ನಾವು ಹೋಗ್ಬೇಕು. ಆಮೇಲೆ ಹುಡುಗರನ್ನ ಎಲ್ಲ ರೆಡಿ ಆಗ್ಯಾವಂತ, ಆಮೇಲೆ ನಮ್ಮ ಮಂಜು ಅವರು. ಸೊ ನೋಡೋಣ ಯಾರ್ಯಾರು ಹೋಗ್ತೀವಿ ಏನಿಲ್ಲ ಅಂತೇಳಿ ಹೋದ್ಮೇಲೆ ಸಿಗಮಂತ. ಸೊ ಈಗ ಫಸ್ಟ್ ಶಾಪುರ್ ಹೋಗಮು, ಅದಾದಮೇಲೆ ಅಲ್ಲಿಂದ ಏನೇನಾಗುತ್ತೆ ಏನಿಲ್ಲ ಪ್ಲ್ಯಾನ್ ನೋಡಮ್ಮ ಆಗ್ತೀನಿ ಅಂತ. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್, ಟೇಕ್ ಕೇರ್, ಸಿ ಯು ಸೂನ್. ಅಳಬಳ್ಳೆ ಜಲ್ದಿ ಬಾ. ಏನು ಹುಡುಗಿಯರ್ನ ಕೇಳಲ್ಲ ಬಿಡಿ ನಂಗೆ. ಹಾಂ, ಸೊ ಇದು ನಮ್ಮ ಬಸ್ಸನ್ ಮದುವೆಗೆ ಬಂದಿದ್ವಿ. ಸೊ ಎಲ್ಲರೂ ಒಂದು ಫೋಟೋ ಗಿಟ ತೊಗೊಂಡು ಆಮೇಲೆ ಊಟ ಮಾಡ್ಕೊಂಡು ಹೊಂಟೀವಿ. ಸೊ ಇದು ಈಗ ನಮ್ಮದು 5:20 ನಿಮಿಷ ಆಗುತ್ತೆ ಟೈಮು. ನಮ್ದು ಈಗ ಜಿಮ್ಮಿಗೆ ರೆಡಿ ಆಗತ್ತೀವಿ. ಸೊ ಒಂದು 10 ಮಿನಿಟ್ಸ್. ಈಗ ನಾವು ಪ್ರೀ ವರ್ಕೌಟಲ್ಲಿ ನಮ್ಮದು ಬಾಯ್ಲ್ಡ್ ಎಗ್ ಇರ್ತಿತ್ತು. ಸೊ ಅದು ಬಾಯ್ಲ್ಡ್ ಎಗ್ ತಿನ್ನಲ್ಲ ಇವತ್ತು 8% ಓನ್ಲಿ. ಯಾಕಂದರೆ ಊಟಕ್ಕೆ ಮಧ್ಯಾಹ್ನ ಜಾಸ್ತಿ ಆಗಿತ್ತು, ಹಂಗಾಗಿ ಅದಾದಮೇಲೆ ಆ್ಯಕ್ಚುಲಿ ನಮ್ಗೆ ಎಗ್ನ ನಾವು ಲೋಡ್ ಮಾಡಿಲ್ಲ. ಸೊ ಹಂಗಾಗಿ ಜಸ್ಟ್ ನಮ್ಮದು ಪ್ರೀ ವರ್ಕೌಟ್ ಮೇಲೆ ಇಲ್ಲೇನಂದರೆ ಬರೀ ಬನಾನ ತೊಗೋತೀನಿ, ಜಸ್ಟ್ ಬನಾನ ಸಾವಲ್ಲಿ. ಅಲ್ಲಿಂದ ಪ್ರೋಟೀನ್ ಅದೆಲ್ಲ ನಾನೀಗ ಲೋಡ್ ಮಾಡ್ಲಾತೀನಿ. ಇಲ್ಲಿಂದ ಬರೋದಕ್ಕೆ ನಮ್ಗೆ ಆಲ್ರೆಡಿ 3 ಸಮಥಿಂಗ್ ಆಗಿತ್ತು. ಸೊ ಹಂಗಾಗಿ ಬಂದು ಮೊಬೈಲ್ ಅದೆಲ್ಲ ಚಾರ್ಜ್ ಇಲ್ಲ, ಮೊಬೈಲ್ ಆಮೇಲೆ ಇದು ಚಾರ್ಜ್ ಹಾಕಿದೆ ಏರ್ಪೋರ್ಟ್ಸ್. ಸೊ ಈಗ ಜಿಮ್ ಹೋಗ್ಬೇಕಾದ್ರೆ ಸಿಗಮಂತ. ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಟೇಕ್ ಕೇರ್.
ಆಲ್ಮೋಸ್ಟ್ 6:15 ಹಂಗಾಗಿತ್ತು ಟೈಮ್. 6:15 6:20 ಆಗಿತ್ತು ಅನ್ಕೋತೀನಿ. ಸೊ ಇದು ನಮ್ದು ಇವತ್ತು ಚೆಸ್ಟ್ ಮತ್ತು ಬೈಸೆಪ್ ಇರುತ್ತೆ ವಿತ್ ಒಂದು ಶೋಲ್ಡರ್ ಎಕ್ಸಸೈಸ್. ಸೊ ಚೆಸ್ಟಲ್ಲಿ ಒಂದು 3 ವೇರಿಯಂಟು, ಶೋಲ್ಡರ್ ಒಂದು ಎಕ್ಸಸೈಸ್, ಆಮೇಲೆ ಬೈಸೆಪ್ 3 ವೇರಿಯಂಟ್ ಮಾಡಿರ್ತೀವಿ ಎಕ್ಸಸೈಸ್ ನಾವು. ಅದಾದಮೇಲೆ ಆ್ಯಸ್ ಯೂಶುವಲ್ ನಮ್ಮದು ಕಾರ್ಡಿಯೋ, ರೆಗ್ಯುಲರ್ ಬರೋದು ಹೋಗೋದು ವಾಕ್ ಇರುತ್ತಲ್ಲ ಅದು. ಸೊ ಅದ್ರ ಜೊತೆ ನಮ್ಮದಿರುತ್ತೆ ಆ್ಯಪ್ಸ್ ಎಕ್ಸಸೈಸ್. ಸೊ ಇದು ನಮಗೆ ಸ್ಮಿತ್ ಮಷಿನಲ್ಲಿ ಇನ್ಕ್ಲೈನ್ಡ್ ಬೆಂಚ್ ಪ್ರೆಸ್. ಸೊ ವಿತ್ ಮಷಿನ್ ಇರುತ್ತೆ. ಇದು ಹೆಂಗಂದರೆ 4 ಸೆಟ್, ಫಸ್ಟ್ ಸೆಟ್ ವಾರ್ಮಪ್, ಅದಾದಮೇಲೆ ನೆಕ್ಸ್ಟ್ 2 ಸೆಟ್ ವರ್ಕಿಂಗ್, ಲಾಸ್ಟ್ ಸೆಟ್ಟಲ್ಲಿ ನಮ್ಮದು ಡ್ರಾಪ್ ಸೆಟ್ ಇರುತ್ತೆ. ಅದಾದಮೇಲೆ ನಾವು ಮಾಡ್ತೀವಿ ಸೆಕೆಂಡ್ ಎಕ್ಸಸೈಸ್ ನಮಗೆ ಚೆಸ್ಟಲ್ಲಿ ಏನಂತಂದರೆ, ಸೊ ಕೇಬಲ್ ಕ್ರಾಸ್ ಓವರಲ್ಲಿ ಏನಂದರೆ 2 ವರ್ಕಿಂಗ್ ಸೆಟ್, 1 ಡ್ರಾಪ್ ಸೆಟ್ ಇರುತ್ತೆ. ಸೊ ನಾವು ಚೆಸ್ಟಿಂದ ಎಕ್ಸಸೈಸ್ ಹೆಂಗೆ ಆ್ಯಡ್ ಮಾಡ್ಕೊಂಡಿವಪ್ಪ ಅಂತಂದರೆ, ಲೈಕ್ ಅಪ್ಪರ್ ಚೆಸ್ಟ್, ಲೋವರ್ ಚೆಸ್ಟ್, ಮಿಡ್ ಚೆಸ್ಟ್. ಸೊ ಇದು ನಮ್ಮದು ರೆಗ್ಯುಲರ್. ಇದು ನಮ್ಮ ಮಿಡ್ ಚೆಸ್ಟಿಗೆ ಏನಂತಂದರೆ ನಾವು ಮಾಡ್ತೀವಿ ನಮ್ಮದು ಬೆಂಚ್ ಪ್ರೆಸ್. ಈಗೇನು ಮಾಡ್ತೀವಿ ನೆಕ್ಸ್ಟ್, ಇದಾದಮೇಲೆ ಡಂಬಲ್ ಎಕ್ಸಸೈಸ್ ಮಾಡ್ತಲ್ಲ ಇದು. ಸೊ ಈ ಎಕ್ಸಸೈಸ್ ನಮಗೆ ಮಿಡ್ ಚೆಸ್ಟಿಗೆ. ಸೊ ನಮಗೆ ಲೈಕ್ ಲೋವರ್ ಚೆಸ್ಟಿಗೆ ಕೇಬಲ್ ಕ್ರಾಸ್ ಓವರ್, ಇನ್ಕ್ಲೈನ್ಡ್ ಚೆಸ್ಟಿಗೆ ಇನ್ಕ್ಲೈನ್ಡ್ ಏನು ಬೆಂಚ್ ಪ್ರೆಸ್ ಅದಲ್ಲ ಸ್ಮಿತ್ ಮಷಿನಲ್ಲಿ, ಅದು ಅಪ್ಪರ್ ಚೆಸ್ಟಿಗೆ. ಸೊ ಇದು ನಮ್ಮದು ಕಂಪ್ಲೀಟಾಗಿ ಚೆಸ್ಟ್ ವರ್ಕೌಟ್. ಸೊ ಎಲ್ಲ ಮಸಲ್ಸ್ಗಳು ಕವರ್ ಆಗಂಗೆ ಆ್ಯಡ್ ಮಾಡ್ಕೊಂಡಿರೋದು. ಇದಾದಮೇಲೆ ನಾವು ಇನ್ ಬಿಟ್ವೀನ್ ಒಂದು ಸ್ವಲ್ಪ ರೆಸ್ಟ್ ಕೊಟ್ಟು ಡೈರೆಕ್ಟ್ ಹೋಗ್ತೀವಿ ನಮ್ಮದು ಲ್ಯಾಟ್ರಲ್ ರೈಸಸ್, ಶೋಲ್ಡರ್ ಎಕ್ಸಸೈಸ್. ಸೊ ಯಾಕಂದರೆ ಡೈರೆಕ್ಟಾಗಿ ಬೈಸೆಪ್ಪಿಗೆ ಲೈಕ್ ಹೋಗ್ಬಾರ್ದು ಅಂತೇಳಿ, ಯಾಕಂದರೆ ಆಲ್ರೆಡಿ ನಮ್ಮ ಮಸಲ್ಸ್ಗಳು ಲೈಕ್ ಪುಷ್ ಮಾಡಿ ಆಲ್ರೆಡಿ ಸ್ವಲ್ಪ ಪೇನ್ ಬಂದಿರುತ್ತೆ ಮಸಲ್ಸ್. ಹಂಗಾಗಿ ಒಂದು ಸ್ವಲ್ಪ ಶೋಲ್ಡರ್ ಎಕ್ಸಸೈಸ್ ಒಂದು ಮಾಡಬೇಕಂತ. ಸೊ ಶೋಲ್ಡ್ರಲ್ಲಿನ ಇದು ನಮಗೆ ಲ್ಯಾಟ್ರಲ್ ರೈಸಲ್ಲಿ 4 ವೇರಿಯಂಟ್, ಲೈಕ್ 4 ಸೆಟ್ ಇರುತ್ತೆ. ಫಸ್ಟ್ ಸೆಟ್ಟು ವಾರ್ಮಪ್, ಅದಾದಮೇಲೆ 2 ಸೆಟ್ಟು ವರ್ಕಿಂಗು, ಲಾಸ್ಟ್ ಸೆಟ್ ಇರುತ್ತೆ ನಮಗೆ ಆ್ಯಸ್ ಯೂಶುವಲ್ ಡ್ರಾಪ್ ಸೆಟ್. ಸೊ ಡ್ರಾಪಲ್ಲಿ ಹೆಂಗಂತಂದರೆ ಹೆವಿ ಇರುತ್ತೆ. ಲೈಕ್ ನಾವು ಫಸ್ಟಿಗೆ ಸ್ಟಾರ್ಟ್ ಮಾಡ್ತೀವಿ ಲೈಕ್ 7.5, 10, 12.5, ಅದಾದಮೇಲೆ ಲಾಸ್ಟಲ್ಲಿ ಡ್ರಾಪ್ ಸೆಟ್ 12.5, 10, 7.5, 5, ಆಮೇಲೆ 2.5. ಸೊ ಹಿಂಗೆ ಇದು ನಮಗೆ 5 ಸೆಟ್. ಸೊ ಇದರಲ್ಲಿ ಹೆಂಗಂದರೆ ನಾವು 15 ಅಥವಾ 12 ರೆಪ್ಸ್ ಹಿಂಗೆಲ್ಲ ಇಲ್ಲ. ಹೆಂಗಂದರೆ ರೆಗ್ಯುಲರ್ ನಮ್ಗೆ ಬರ್ಬೋದು ಫೇಲ್ಯೂರ್ ಸೆಟ್ಸ್. ಲೈಕ್ ಫೇಲ್ಯೂರ್ ರೆಪ್ಸ್ ಎಷ್ಟು ಬರುತ್ತೆ, 10 ಬಂದರೆ 10, 12 ಬಂದರೆ 10, ಅದು ಎಷ್ಟು ಇರುತ್ತೋ ಅದೇ. ಅಂದರೆ ಈಗ ನಾವು ಲೈಕ್ ಫಿಕ್ಸ್ಡ್ ಇರೋಂಗಿಲ್ಲ ವಾರ್ಮಪ್ ಸೆಟ್ಟು ಅಥವಾ ನಮ್ಮದು ರೆಗ್ಯುಲರ್ ವರ್ಕಿಂಗ್ ಸೆಟ್ಟಲ್ಲಿ. ಸೊ ಅದರಲ್ಲಿನೂ ನಾವು ಫೇಲ್ಯೂರ್ ಹಿಟ್ ಮಾಡ್ತೀವಿ. ಸೊ ಹಂಗಾಗಿ ಇದರಲ್ಲಿ ನಮ್ಗೆ ಯಾವುದು ನಾರ್ಮಲಾಗಿ ಇರೋಂಗಿಲ್ಲ, ಇಷ್ಟೇ ಹೊಡಿಬೇಕು ಅದೇ ಇರ್ಬೇಕಂತ. ಸೊ ಇದಾದಮೇಲೆ ನಾವು ಬೈಸೆಪಿಗೆ ಪುಷ್ ಮಾಡ್ತೀವಿ. ಬೈಸೆಪಲ್ಲಿ ಏನಂತಂದರೆ ಸ್ಟ್ಯಾಂಡಿಂಗ್ ಡಂಬಲ್ ಕಲ್ಸ್. ಸೊ ಸ್ಟ್ಯಾಂಡಿಂಗ್ ಡಂಬಲ್ ಕಲ್ಸಲ್ಲಿನೂ 4 ಸೆಟ್. ಇದರಲ್ಲಿ ಫಸ್ಟ್ ಒಂದು ವಾರ್ಮಪ್, ನೆಕ್ಸ್ಟ್ 2 ವರ್ಕಿಂಗ್, 1 ಡ್ರಾಪ್ ಸೆಟ್. ಸೊ ಡ್ರಾಪ್ ಸೆಟ್ಟಲ್ಲಿನೂ ಸೇಮ್ ಇದರಲ್ಲಿ ಹೆವಿ ಇರ್ತದೆ, ಲೈಕ್ 12.5 ಇದರಲ್ಲಿನೂ. ಸೊ ರೆಗ್ಯುಲರ್ ನಾವೇನು ಶೋಲ್ಡರಲ್ಲಿ ಹೆಂಗೆ ಡ್ರಾಪ್ ಮಾಡಿವಲ್ಲ ಅದೇ ಥರ ಇದರಲ್ಲೇನೋ ಡ್ರಾಪ್ ಸೆಟ್ಸ್ ಇರುತ್ತೆ. ಸೊ ಇದಿಷ್ಟು ಮುಗಿಸ್ಕೊಂಡು ನಾವು ಸೆಕೆಂಡ್ ಎಕ್ಸಸೈಸಿಗೆ ಶಿಫ್ಟ್ ಆಗ್ತೀವಿ. ಏನಂತಂದರೆ ಇನ್ಕ್ಲೈನ್ ಡಂಬಲ್ ಕರ್ಲ್ಸ್. ಸೊ ಇದು 2 ವರ್ಕಿಂಗ್ ಸೆಟ್ಟು, 1 ಡ್ರಾಪ್ ಸೆಟ್ಟು. ಇದಾದಮೇಲೆ ಲಾಸ್ಟ್ ಎಕ್ಸಸೈಸ್ ನಮ್ದಿರುತ್ತೆ ಹ್ಯಾಮರ್ ಕರ್ಲ್ಸ್. ಸೊ ಅದಾದಮೇಲೆ ನಾವು ಮಾಡ್ತೀವಿ ಆ್ಯಪ್ಸ್ ಎಕ್ಸಸೈಸಸ್ಸು. ಸೊ ಆ್ಯಪ್ಸ್ ಎಕ್ಸಸೈಸ್ ಅವೆಲ್ಲ ಏನಂದರೆ ನಾನು ಅದು ಶೂಟ್ ಮಾಡಲ್ಲ ಅಂತ ಹೇಳಿದ್ದೆ. ಸೊ 150 ಡೇಸ್ ಆದಮೇಲೆ, ಸೊ ನಾಳೆಯಿಂದ ನೋಡೋಣ ಇನ್ ಕೇಸ್ ಆದರೆ ಆ್ಯಪ್ಸ್ ಎಕ್ಸಸೈಸು. ಅದಾದಮೇಲೆ ಲೈಕ್ ಇದಕ್ಕೆ ಓರಿಯೇಟೆಡ್, ಲೈಕ್ ಎಕ್ಸಾಕ್ಟಾಗಿ ಫಿಟ್ನೆಸ್ ಓರಿಯೇಟೆಡೇ ವೀಡಿಯೋಸ್ ಮಾಡಬೇಕಂತ ಅದ. ಸೊ ನೋಡೋಣ ಏನೇನಾಗುತ್ತೆ ಏನಿಲ್ಲ ಅಂತ ನಾಳೆ ಅಪ್ಡೇಟ್ ಕೊಡ್ತೀನಿ ಅದ್ರ ಬಗ್ಗೆ. ಸೊ ಇದೇನಂತಂದರೆ ಇವತ್ತು ಲಾಸ್ಟ್ ನಮ್ಮದು 150 ಡೇಸ್ದು. ಸೊ ಅನ್ಕೊಂಡಿರಲಿಲ್ಲ ಲೈಕ್ 150 ಡೇಸ್ ಕಂಪ್ಲೀಟ್ ಮಾಡ್ಬೋದು ನಾನು ಹಂಗೆ ಅಂತ. ಬಟ್ ಫಸ್ಟ್ ಡೇ ಆದಮೇಲೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಬಂದು. ಸೊ ಇದ್ರ ಬಗ್ಗೆನೂ ಡಿಟೇಲ್ಡಾಗಿ 150 ಡೇಸ್ ಏನೊಂದು ಬಂತು. ಅದಾದಮೇಲೆ ಏನು ಪುಷ್ ಮಾಡ್ಕೊಂಡು ಬಂದ್ವಿ, ಏನಿಲ್ಲ, ಲೈಕ್ ಗುಡ್ ಥಿಂಗ್ಸ್, ಆಮೇಲೆ ಬ್ಯಾಡ್ ಥಿಂಗ್ಸ್, ಆಮೇಲೆ ನಾವು ಫೇಸ್ ಮಾಡಿರೋದು ಎಲ್ಲದ್ರ ಬಗ್ಗೆ ಹಾಕ್ತೀನಂತ. ಸೊ ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕು ನನಗೆ, ಸ್ವಲ್ಪ ಬ್ಯುಸಿ ಇರೋದ್ರಿಂದ. ಸೊ ಈಗ ಮನೆಗೆ ಹೋಗಿ ಸಿಗೋಮಂತ. ಅವನು ನಸೀಬ್ ಹೆಂಗಾದಂದ್ರೆ ಅವನಿದು ಐಫೋನು, ಆ್ಯಪಲ್ ವಾಚ್, ಬಡ್ಸ್ ಎಲ್ಲ ತೊಗೊಂಡು ಸಾಕಾಗ್ಯದ ನಮ್ಮ ಕೈಯನ್ನು. ಬರೀ ಚಾರ್ಜ್ ಮಾಡಿ 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 ಕಲಾತಲಾಗ್ತೀವಿ. ಸೊ ನೋಡ್ಬೋದು 8:35 ಟೈಮು. ನಾವು ಇಲ್ಲಿಂದ ವಾಪಸ್ ಮನೆಗೆ ಹೊಂಟೀವಿ. ಇವತ್ತಿನ ವರ್ಕೌಟ್ ಮುಗಿತು. ಸೊ ದಿಸ್ ಈಸ್ ಲಾಸ್ಟ್ ಡೇ ಆಫ್ ಅವರ್ 150 ಡೇಸ್ ಚಾಲೆಂಜ್. ಸೊ ಇದ್ರ ಬಗ್ಗೆ ನೋಡಪ್ಪ, ಲೈಕ್ ಒಂದು ಎಂಟಪ್ ಲೈಕ್ ವೈಂಡ್ ಅಪ್ ಸ್ಪೀಚ್ ಥರ ಒಂದೇನೋ ಹಾಕಿರ್ತೀನಿ ಆಮೇಲೆ. ಸೊ ಸಿಗಮಂತ, ಸ್ಟೇ ಟ್ಯೂನ್ಡ್, ಬಾಯ್. ಸೊ ನೈಟ್ ಊಟ ಇರಲಿಲ್ಲ, ಮಲ್ಕೊಳಕ್ಕೆ ಹೊಂಟಿವಿ. ಗುಡ್ ನೈಟ್, ಚೆಕ್.